ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರಿ ಎಳ್ಳಿನ ಉಂಡೆ, ಬಿಳಿ ಎಳ್ಳಿನ ಉಂಡೆ, ಕಡಲೆ ಉಂಡೆ ಹಾಗೆ ರವೆ ಉಂಡೆನ ಹೇಗೆ ಮಾಡೋದು ಅಂತ ನಮ್ಮ ಅಜ್ಜಿ ತೋರಿಸ್ಕೊಡ್ತಿದ್ದಾರೆ. ಇಲ್ಲಿ ಬನ್ನಿ ನೋಡೋಣ. ಮೊದಲಿಗೆ ಬೆಲ್ಲ ಎಲ್ಲ ನೀಟಾಗಿ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಉಂಡೆಗಳನ್ನೂ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಒಂದು ರೌಂಡ್ ಕುಟ್ಟಿ ಪುಡಿ ಮಾಡಿಕೊಂಡು ನೀಟಾಗಿ ಪುಡಿ ಆಗಿಲ್ಲ ಅಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕೋಬೋದು. ಇಲ್ಲಿ ಕಡಲೆ ಉಂಡೆಗೆ ಹುರ್ಗಡ್ಲೆನ ಪುಡಿ ಮಾಡ್ಕೊತಾ ಇದ್ದೀನಿ. ಹುಷಾರು, ಒಂದು ರೌಂಡ್ ಸಾಕಾ? ಇದಕ್ಕೆ ಹಾಕೋಬಿಡ್ಲ ಈ ಇಟ್ಗೆನೆ ಇಷ್ಟು. ನೆಕ್ಸ್ಟು ಏಲಕ್ಕಿ ಪುಡಿ ಮಾಡ್ಕೋಬೇಕು. ಕಾಯಿ ಹಾಕೋಬೇಕು. ಕಾಯಿ ಹಾಕಿದ್ರೆ ನುಣ್ಣಿಗೆ ಆಯ್ತದೆ. ಕಿತ್ತಾಕೋ. ಏಲಕ್ಕಿ ಪುಡಿ ಹಾಕಿ. ಇಲ್ಲಿ ಎಳ್ಳುಂಡೆಗೆ ಬಿಳಿ ಎಳ್ಳನ್ನ ಹುರಿತಾ ಇದ್ದೀವಿ. ಹಾಗೆ ಕರಿ ಎಳ್ಳು ಕೂಡ ಬೆಚ್ಚಗೆ ಮಾಡ್ಕೋಬೇಕು. ಬಿಳಿ ಎಳ್ಳು, ಬೆಲ್ಲ, ಕೊಬ್ಬರಿ, ಏಲಕ್ಕಿ, ಕಡಲೆ ಪುಡಿ ಇಳ್ಕೊಳ್ವಾ? ಕರಿ ಎಳ್ಳ ಹಾಕೊಂಡ್ರೆ ಸಾಕು. ಸೊ ಎಲ್ಲೆಲ್ಲ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಆಗೈತೆ ಪುಡಿ ಪುಡಿ. ಈಗ ಈ ರೌಂಡ್ ಹಾಕೋಬಿಡ್ಲ? ಅದು ಎಲ್ಲ ಉಯ್ಕೊಂಡ್ಬಿಡ್ಕ ಅಲ್ವಾ? ಪುಡಿ ಆಗೋಯ್ತದೆ. ಬಿಡು ಗಂಡ ಕೈಲಿ. ಈಗ ಕರಿ ಎಳ್ಳು ಮಿಕ್ಸಿ ಮಾಡ್ಕೋಬೇಕು. ಪೌಡ್ರ್ ಆಗೈತೆ. ಕಡಲೆ ಹಾಕ್ತಾ? ಕಡಲೆ ಅವಲೇ ಹಾಕಿದ್ನಲ್ಲ. ನಮ್ಮ ಅಜ್ಜಿ ಇಲ್ಲಿ ರವೆ ಹುರ್ಕೋತಿದ್ದಾರೆ ರವೆ ಉಂಡೆ ಮಾಡೋಕ್ಕೆ. ಇದು ರವೆ ಉಂಡೆಗೆ ತಾನೆ? ಕೊಡಿ. ಈಗ 1 ಕಪ್ ಸಕ್ಕರೆನಾ? ಕೊಡು. ಕಾಯಿ ತುರಿ ಕೊಡು ಬಿಡು. ಹಾಕ್ಲಾ? ಒಂದು ಪೂರ್ತಿ ಕಪ್ ಹಾಕು. ಸಾಕಾಗಲ್ಲ. ಸಾಕು. ಒಂದು ಸ್ವಲ್ಪ ಏಲಕ್ಕಿ ಪುಡಿ. ಸಾಕ ಇಷ್ಟು? ಹಾಲು ಬಿಡ್ತೀನಿ ನೋಡಿ. ಈಗ ಬಿಡು. ಸಾಕಷ್ಟೇ ಹಾಲು? ಸಾಕಲ್ಲ? ಸಾಕು. ಇಲ್ಲಿ ನೋಡಿ, ಈಗ ಉಂಡೆ ಕಟ್ಕೊಡು. ಪೂರ್ತಿ ಗಂಟಿಲ್ದಲ್ಲೇ ಉಡ್ಕೋಬೇಕಲ್ಲ. ಆಯ್ತದೆ. ಇವಾಗ ರವೆ ಉಂಡೆ ಕಟ್ತವ್ರೆ ನಮ್ಮ ಅಜ್ಜಿ ಇಲ್ಲಿ. ಇಷ್ಟಿಷ್ಟಪ್ಪ ಆದರೆ ಸಾಕಾ? ಉರಿಬೇಕು, ಸಕ್ಕರೆ, ಏಲಕ್ಕಿ, ಕಾಯಿ ತುರಿ ಮಾಡಬೇಕು. ಹಿಂಗೆ ಮುದ್ದೆ ಕಟ್ಟಬೇಕು, ಪಾಕ ತರಬೇಕು. ನೋಡ್ರವ. ಓಕೆ, ರವೆ ಉಂಡೆ ರೆಡಿ ಆಗೈತೆ. ಇಲ್ಲಿ ಬಿಳಿ ಎಳ್ಳು ಪೌಡ್ರು ಎಲ್ಲ ಮಾಡಿಕೊಂಡು ಈ ಉಂಡೆ ಕಟ್ಟಬೇಕು. ಆಮೇಲೆ ಇಲ್ಲಿ ಕರಿ ಎಳ್ಳು ಪೌಡ್ರಲ್ಲಿ ಕರಿ ಎಳ್ಳು ಉಂಡೆ ಮಾಡಬೇಕು. ಚಿಗ್ಲಿ ಉಂಡೆ.
ಈಗ ಎಳ್ಳುಂಡೆ ಮಾಡೋಕ್ಕೆ ಕಳಿಸ್ತಾರೆ. ಕೊಬ್ಬರಿ ತುರಿ, ಇದು ಕೊಬ್ಬರಿ ಮತ್ತು ಬೆಲ್ಲ ಎರಡು ಮಿಕ್ಸ್ ತುರಿ. ಇವಾಗ ಇದೊಂದು ರೌಂಡ್ ಹಾಕ್ಕೊಡಿ ಹಿಂಗೆ ನೋಡು. ಇದೊಂದು ರೌಂಡ್ ಹಾಕ್ಬಿಡ್ಲ ಮಿಕ್ಸಿಗೆ ಹಾಕೊಂಡಾರೆ ಇದಕ್ಕೆ. ಒಳ್ಳೊಳ್ಳೆ ಇದ್ರಿ ಬೆಲ್ಲ ಕುಟ್ಟಿದ್ದೀನಿ, ಬಟ್ ನೀಟಾಗಿ ಪುಡಿ ಆಗಿಲ್ಲ, ಸೊ ಉಂಡೆ ಮಾಡೋವಾಗ ಸರಿಯಾಗಲ್ಲ. ಅದಕ್ಕೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೀಟಾಗಿ ನುಣ್ಣಗಾಗೈತಾ ಅಲ್ವಾ? ನೋಡು, ಬೆಲ್ಲ ಜಾಸ್ತಿ ಬೆಲ್ಲ ಹಾಕ್ಬಿಡ, ಕಡಿಮೆ ಬರೋದಿಲ್ಲ. ಸಿಹಿ ಆದರೆ ತಿನ್ನೋಕ್ಕಾಗಲ್ಲ. ಇದು ಕುಡಿ, ನೀರು ಕುಡಿ. ಹಾಲು ಹಾಕೊಂಡು ಕಲಿಸಿದ್ರೆ ಅಲ್ಸೋಗುತ್ತೆ, ಸೊ ತುಪ್ಪ ಹಾಕೊಂಡು ಕಲಿಸ್ತವ್ರೆ ಇಲ್ಲಿ. ಹಾಲು ಹಾಕೊಂಡು ಕಲಿಸಿದ್ರೆ ಫುಲ್ ತುಂಬ್ಕೊಂಡು ಹೊಡೆದು ಬಿಡ್ತದೆ. ಈಗ ಇದು ಎಷ್ಟು ದಿನ ನಮ್ಮ ರೇಖಬೋದಲ್ವ, ಒಂದು 6 ತನಕ ಹಾಲು ಹೊಡ್ಕೊಳಂಗಾಗಲ್ವ. ಉಂಡೆ ಕಟ್ತಾ ಇದ್ದೀನಿ, ಎಳ್ಳುಂಡೆ, ಬಿಳೆ ಎಳ್ಳು. ಕುಡಿ ಇನ್ನೂ ಕಪ್ಪ ದೊಡ್ಡದು. 10 ಕಟ್ತಾ ಇದ್ದೀನಿ, ಬಿಳೆ ಎಳ್ಳು. ಮಿನಿಮಮ್ 9 ಆಗಬೇಕಲ್ವ ದೇವ್ರಿಗೆ ಇಡೋಕ್ಕೆ, ಅದು ಜಾಸ್ತಿ ಆದರೆ ತಿನ್ಕೋಬೋದು. ಹೆಣ್ಕಣ ಎಳ್ಳುಂಡೆ, ರವೆ ಉಂಡೆ, ಇದೆಲ್ಲ ಇನ್ನು ಕರಿ ಎಳ್ಳುಂಡೆ, ಕರ್ಜಿಕಾಯಿ ಎಲ್ಲ ಮಾಡಬೇಕು. ಇದು ನಿಮ್ಮ ಅಜ್ಜಿಗೆ ತಾನು ಕೊಟ್ಬಿಡ. ನಮ್ಮಪ್ಪ ಹೋಯ್ತದಲ್ಲ ಊರಿಗೆ, ಯಾವಾಗ ತೊಗೊಂಡೋಗೋದು. ಅದೇನ ನಾವು ಹೋಗೋಣ ಅಂತಿಲ್ಲ, ನಿಮ್ಮ ಮಂಗ ದನಟಿ ಅದು ಮಾಡೋಕ್ಕೆ ಹೋದಾಗ ಕೊಡಬೇಕು. ಇಲ್ಲ ನಮ್ಮಪ್ಪ ಇನ್ನೇನು ನಮ್ಮ ಅಜ್ಜಿನ ಕರೆದ್ರೆ ಬರೋದೇ ಇಲ್ಲ ಹಬ್ಬಕ್ಕೆ. ನೋಡಿ ಎಷ್ಟದು? 3, 6, 8 ಅದು. ಇನ್ನೂ ಜಾಸ್ತಿ, 9ಗಿನ್ನ ಜಾಸ್ತಿನೇ ಆಯ್ತು. 10, 11 ಆಯ್ತದೆ. ಒಂದು ದಪ್ಪದ ಕಟ್ಬಿಡ್ತೀನಿ, ಮದ್ದಿಕ್ಕೆ ಕೊಡು. ಇರೋದಲ್ಲ 9 ಆಗಿ. ಇವಾಗ ಕಡಲೆ ಉಂಡೆಗೆ ಕಡಲೆ ಏನು ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಬೆಲ್ಲ ಹಾಕು. ಸಾಕ. ಕಡಲೆ ಪುಡಿ, ಏಲಕ್ಕಿ ಪುಡಿ, ಬೆಲ್ಲ, ಕಾಯಿ ತುರಿ ಇಷ್ಟು ಹಾಕೊಂಡು ಕಡಲೆ ಉಂಡೆ. ಕಾಯಿ ತುರಿ, ಬೆಲ್ಲ, ಏಲಕ್ಕಿ, ತುಪ್ಪ. ಸರಿ, ದೊಡ್ಡಾಗ್ಲಿ ನನಗೆ ಇಷ್ಟು ಸ್ವಲ್ಪ ಬೇಕಾ? ಅಲ್ವಾ? 9 ಅಂದು ನೋಡ್ತೀನಿ. ಇವಾಗ ಕರಿ ಎಳ್ಳಿನ ಉಂಡೆಗೆ ಕರಿ ಎಳ್ಳು ಪೌಡ್ರು, ಕೊಬ್ಬರಿ ತುರಿ ಮತ್ತು ಬೆಲ್ಲ. ಬೆಲ್ಲ ಏನೈತೆ, ಇದು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಮತ್ತು ಬೆಲ್ಲದ ಪುಡಿ. ಸಾಕ್ಬಿಡು. ಜಾಸ್ತಿ ಬೆಲ್ಲ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋದು. ಇಲ್ಲಿ ರವೆ ಉಂಡೆ, ಕಡಲೆ ಉಂಡೆ ಮತ್ತು ಇದು ಬಿಳಿ ಎಳ್ಳಿನ ಉಂಡೆ ರೆಡಿ ಆಗೈತೆ. ಕರಿ ಎಳ್ಳಿನ ಉಂಡೆ ಇವಾಗ ಮಾಡ್ತಾರೆ. ಬೆಲ್ಲ ಎಲ್ಲ ನೀಟಾಗಿ ಪುಡಿ ಪುಡಿ ಆಗಬೇಕಲ್ವ, ಇಲ್ಲಾಂದರೆ ಬಾಯಿಗೆ ಸಿಗ್ತದೆ, ಉಂಡೆ ಮಾಡೋಕ್ಕಾಗಲ್ಲ. ನೋಡು ಎಲ್ಲ ಹಿಂಗಳಿ ಆಯ್ತದೆ. ಈಗ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೋಬೇಕು. ಕಿತ್ತಾಕ್ ಬಿಡು, ಇಷ್ಟಕ್ಕೆ ಇರಲಿ, ಏನಾಗಲ್ಲ. ಇನ್ನು 3, 4, 6 ಆಗವೆ. 3 ಮಾಡ್ಬೇಕಿನ್ನು. ಓಕೆ, ಸೊ ಫೈನಲಿ ಎಲ್ಲ ರೆಡಿ ಆಯಿತು. ಕರಿ ಎಳ್ಳಿನ ಉಂಡೆ, ಬಿಳಿ ಎಳ್ಳಿನ ಉಂಡೆ, ಕಡಲೆ ಉಂಡೆ ಹಾಗೆ ರವೆ ಉಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.